ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಜೆ ಪಿ ಪಾರ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಜೆ ಪಿ ಪಾರ್ಕಿಗೆ ಹೋಗೋದಕ್ಕೆ ಹೊರಡ್ತಾ ಇದ್ದೀವಿ. ಆಯುಧ ಪೂಜೆ ದಿನವೇ ಕೆಲಸ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. 4:15ಗೆ ಹೊರಟ್ವಿ. ಆಗಲೇ ರೆಡಿಯಾಗಿ ಎಲ್ಲರೂ ಕೂತಿದ್ದಾರೆ. ನಾನು ಇವಾಗ ಬರ್ತಾಯಿದ್ದೀನಿ. ನೀರಿನ ಬಾಟ್ಲಿ ಮರ್ತು ಬಂದುಬಿಟ್ಟಿದ್ರು, ಹಾಗಾಗಿ ನೀರಿನ ಬಾಟ್ಲಿ ತರಕ್ಕೆ ಹೋಗಿದ್ದೆ. ಇವಾಗ ನೀರಿನ ಬಾಟ್ಲಿ ತೊಗೊಂಬಂದೆ. ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ಜೆ ಪಿ ಪಾರ್ಕ್ ಹೇಗಿರುತ್ತೆ. ಇಲ್ಲಿ ನೋಡಿ, ಇವರಿಬ್ರು ಚಾಕ್ಲೇಟ್ ತಿಂತ ಮಜಾ ಮಾಡ್ತಿದ್ದಾರೆ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಬೇಕು. ಹಾಗಾಗಿ ಇವರಿಗೆ ತುಂಬಾ ದಿನ ಆಗಿತ್ತು ಈ ಕೊರೋನಾದಿಂದ ಎಲ್ಲೆಲ್ಲಿ ಹೊರಗಡೆ ಸುತ್ತಾಡ್ತಾನೆ ಇದ್ದಿಲ್ಲ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ. ಹಾಗಾಗಿ ಅಂದರೆ ಕೊರೋನಾದಿಂದ ಫ್ರೀ ಏನಾಗಿಲ್ಲ, ಇವಾಗ ಮನೆ ಕಟ್ಟೋದ್ರಿಂದ ಸ್ವಲ್ಪ ರಿಲೀಫ್ ಆಗಿದೆ ಅಲ್ವಾ. ಹಾಗಾಗಿ ಸ್ವಲ್ಪ ಫ್ರೀ ಇರೋದ್ರಿಂದ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಕೊರೋನಾನು ಸ್ವಲ್ಪ ಕಮ್ಮಿ ಇರೋದ್ರಿಂದ ಇವಾಗೆಲ್ಲ ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಪಾರ್ಕ್ ಕೂಡ ಓಪನ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಹೊರಟಿದ್ದೀವಿ. ಮಕ್ಕಳಿಗೂ ಒಂದೇ ಕಡೆ ಇದ್ದು ತುಂಬ ಬೋರ್ ಆಗಿಬಿಟ್ಟಿತ್ತು. ಅವ್ರಿಗೂ ಎಂಜಾಯ್ಮೆಂಟ್ ಇಲ್ಲ, ಸ್ಕೂಲ್ ಇಲ್ಲ, ಏನಿಲ್ಲ. ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಬ್ಬ ಇರೋದ್ರಿಂದ ರೋಡ್ ಆ ಕಡೆ ಈ ಕಡೆ ಎಲ್ಲ ವ್ಯಾಪಾರಗಳು ತುಂಬ ಜೋರಾಗಿ ನಡೀತಾ ಇದೆ. ನೋಡಿ, ಕುಂಬಳಕಾಯಿ, ಬಾಳೆದಿಂಡು, ಹೂವು, ಹಣ್ಣು ಎಲ್ಲದೂ ವ್ಯಾಪಾರ ನಡೀತಾ ಇದೆ. ಪಾರ್ಕ್ ಬಂತು. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಪಾರ್ಕ್ ಒಳಗೆ ಹೋಗೋದೇನೆ. ಇವಾಗೆಲ್ಲ ಇಳಿದು ಒಳಗೆ ಹೋಗ್ತಾ ಇದ್ದೀವಿ. ಜೆ ಪಿ ಪಾರ್ಕ್ ಎಂಟ್ರೆನ್ಸ್ ಬಂದ್ವಿ. ನೋಡಿ, ಈ ಕಡೆ ಸ್ಟ್ಯಾಚು ಇದೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದ್ಗಡೆ ಚೇರ್ ಹಾಕ್ಕೊಂಡಿದ್ದಾರಲ್ಲ, ಅಲ್ಲಿ ಎಂಟ್ರಿ ಎಕ್ಸಿಟ್ಟು ಒಂದೇ ಮಾಡಿದ್ದಾರೆ. ಈಗ ತುಂಬ ಜನ ಬರ್ತಾರೆ ಅಂತ. ಆ ಕಡೆ ಒಂದಿದೆ, ಫುಲ್ ಕಾರ್ ಪಾರ್ಕಿಂಗ್ ಇದೆ ಮತ್ತು ಸ್ವಿಮ್ಮಿಂಗು ಇದೆ. ಬ್ಯಾಕ್ ಸೈಡಲ್ಲಿ ಒಂದು ಎಂಟ್ರಿ ಇದೆ. ಅದು ಸ್ವಿಮ್ಮಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಕಲಿಯರೆಲ್ಲ ಅಲ್ಲಿ ಕಲಿತಾ ಇರ್ತಾರೆ.
ಹಾಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ ನಮಗೆ. ಈ ಕಡೆಯಿಂದನೇ ಬಂದ್ವಾ, ಹಾಗಾಗಿ ಆ ಕಡೆ ಹೋಗಲಿಲ್ಲ. ಬಂದಿದ್ದೆ ಲೇಟಾಗಿ ಬಂದಿದ್ದು. ಹೋಗೋ ಅಷ್ಟರಲ್ಲಿ 6:30 7 ಗಂಟೆ ಆಯಿತು. ನಾವು ಇಲ್ಲಿ ಪಾರ್ಕ್ ಬಿಡೋ ಅಷ್ಟರಲ್ಲಿ ಬಂದಿದ್ದೆ 4:30ಗೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ 5 ಗಂಟೆ ಆಗೋಗಿತ್ತು. ಹಾಗಾಗಿ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇಲ್ಲಿಗೆ ಒಂದು 5 ಸರಿ ಬಂದಿದ್ದೀನಿ ಅನಿಸುತ್ತೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ವಿ. ಕೊರೋನಾ ಇರೋದ್ರಿಂದ ಬರ್ತಾ ಇಲ್ಲ ಅಷ್ಟೇ. ಎತ್ತಿಂದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಿಂದ್ಗಡೆ ಒಂದಿದೆ, ಈ ಕಡೆನೂ ಹಂಗೆ ಮಾಡಿದ್ದಾರೆ. ನೋಡಿ ಗೊಂಬೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫೋಟೋ ಕ್ಲಿಕ್ಕಿಸ್ಕೊತಾ ಇದ್ದಾರೆ. ಅಲ್ಲಿಗೆಲ್ಲ ಬಿಡೋದಿಲ್ಲ, ಆದರೂ ಹೋಗಿರ್ತಾರೆ ಜನ, ಹೋಗಿದ್ದಾರೆ. ಈ ಕಡೆ ನವಿಲುಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ಅಷ್ಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕಾಣಿಸ್ತದ. ಇಲ್ಲಿ ಕುರಿ ಇದ್ದಾವೆ ನೋಡಿ. ಇಲ್ಲಿ ಕುರಿನೇ ಮೇಯ್ತಾ ಇದ್ದಾವೇನೋ ಅನ್ನಿಸ್ಬೇಕು, ಆ ರೀತಿಯಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಅತ್ತ ತಿಪ್ಪೇಶು ಮತ್ತು ಸಾನ್ವಿ ಮುಂದೆ ಹೋಗ್ತಿದ್ದಾರೆ, ನಾವೆಲ್ಲ ಹಿಂದೆ ಹೋಗ್ತಿದ್ವಿ. ಮಾವ ಅಲ್ಲಿ ನೋಡಿ ಆ ಕಡೆ ಹೋಗ್ತಾ ಇದ್ದಾರೆ. ನಾನು ಋತ್ವಿ ಜೊತೆಲಿ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡ್ತಾ. ಅವಳಿಗೆ ಕಾಣಿಸ್ತಿಲ್ಲ, ಹಾಗಾಗಿ ಎತ್ಕೊಂಡು ತೋರಿಸಿದ್ರೆ ನೋಡ್ತಾ ಇದ್ದಾಳೆ. ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ, ಕುರಿ ಮೇಯ್ಸೋದನ್ನ ಅಲ್ಲಿ ಆ ಕಡೆ ಮಾಡಿ ನಿಲ್ಲಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗೇ ಇದೆ ವೆದರು. ಥರ ಕೂಲಾಗಿದೆ. ಅದು ಪಾರ್ಕಲ್ಲಿ ಇನ್ನೇನು ತುಂಬ ಹಸಿರಾಗಿದೆ ಅಲ್ವಾ, ಆಗ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಸಮಾಧಾನ ಇಲ್ಲಿ ಬಂದಾಗ. ಈ ಕಡೆ ನೋಡಿ ಸಿಂಹಗಳಿದ್ದಾವೆ. ತುಂಬ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಈ ಥರ ಪ್ಲೇಸಿಗೆ ಕರ್ಕೊಂಬಂದಾಗ. ಈ ಕಡೆ ವಿಹಾರಕ್ಕೆ ಬಂದಿರೋರು ಫೋಟೋ ತೆಗೆಸ್ಕೊಳ್ತಾ ಇರೋದು, ಆ ರೀತಿಯಾಗಿ ಮಾಡಿದ್ದಾರೆ. ಆ ಕಡೆ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ನೀರು ನಿಂತ್ಬಿಟ್ಟಿದೆ. ಈ ಕಡೆ ಕೋತಿಗಳು ಮರ ಹತ್ತೋ ಥರ ಮಾಡಿದ್ದಾರೆ. ಮುಂದೆ ಬನ್ನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸ್ಟ್ಯಾಚು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಕುಮಾರ್ ಅವರೇ ಇದ್ದಾರೆ ಅನಿಸುತ್ತೆ, ಆ ಥರ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಅದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ವ. ಅದಕ್ಕೆ ಸುತ್ತ ಕಟ್ಬಿಟ್ಟಿದ್ದಾರೆ, ಯಾರೂ ಒಳಗೋಗಿ ಹಾಳು ಮಾಡಬಾರ್ದು ಅಂತ. ಇದು ಆಕಸ್ಮಿಕ ಫಿಲಮಿಂದ ಇರಬೇಕು ಅನ್ನಿಸುತ್ತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಸಾಂಗಲ್ಲಿ ಇದೇ ರೀತಿಯಾಗಿ ಇರ್ತಾರಲ್ವ, ಅವ್ರ ಡ್ರೆಸ್ ಇದೇ ರೀತಿಯಾಗಿ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆನೂ ಒಂದಷ್ಟು ಮಂಕಿಗಳನ್ನ ಮಾಡಿದ್ದಾರೆ ಮುಂದ್ಗಡೆ. ಇಲ್ಲಿ ವಾಟರ್ ಡ್ಯಾನ್ಸಿಂಗು ಇರುತ್ತೆ, ಕಾರಂಜಿ. ಆದರೆ ಇವಾಗ ಕ್ಲೋಸ್ ಆಗಿದೆ, ಕೊರೋನಾ ಅಲ್ವಾ, ಹಾಗಾಗಿ ಅದು ಕ್ಲೋಸ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸರಿ ನೋಡಿದ್ದೀನಿ. ಕಾರಂಜಿಗೆ ಹೋಗೋದು ಈಗ ನೋಡಿ. ಈ ಕಡೆ ಇದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಮತ್ತು ನಾವು ಅದ್ರ ಮುಂದ್ಗಡೆಯಿಂದನೇ ಆ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ಇದೆಲ್ಲ ಬಿದಿರು ನೋಡಿ ಎಷ್ಟೊಂದು ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ. ಅದನ್ನ ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ತೆಗಿಲಿಕ್ಕೆ. ಆ ಕಡೆ ಎಲ್ಲ ನೀರು ನಿಂತ್ಬಿಟ್ಟಿದೆ, ಮಳೆ ತುಂಬಾ ಬಂದುಬಿಟ್ಟಿದೆ ಅಲ್ಲ, ಹಾಗಾಗಿ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ.
ಹುಲ್ಲು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ. ಈ ಸೈಡ್ ಒಂದು ಕೆರೆ ಇದೆ, ಅಲ್ಲಿ ಮೀನುಗಳಿರುತ್ತೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೊಂದು ಸ್ವಲ್ಪ ತುಂಬ ಸ್ಮೆಲ್ ಬರ್ತಾ ಇತ್ತು ಆ ನೀರಿದ್ದು. ನಮಗೆ ಜಾಸ್ತಿ ಹೊತ್ತು ಅಲ್ಲಿ ಇರೋಕ್ಕಾಗಲಿಲ್ಲ, ಹಾಗಾಗಿ ತೋರಿಸ್ತೀನಿ ತಡೀರಿ ನಿಮಗೆ. ಮೀನೆಲ್ಲ ಬರ್ತವೆ, ಅಲ್ಲೆಲ್ಲ ತಂದಿರೋದನ್ನೆಲ್ಲ ಹಾಕ್ತಾರೆ ಮೀನುಗಳಿಗೆ ಆಹಾರನ. ನೋಡೋಣ ಬನ್ನಿ. ಫಿಶ್ಗಳನ್ನ ನೋಡೋದಕ್ಕೆ ಎಷ್ಟೊಂದು ಜನ ನಿಂತಿದ್ದಾರೆ ನೋಡಿ. ಹೋಗೋಣ ಬರ್ರಿ, ಅಲ್ಲಿಗೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಮೀನುಗಳು ಈ ಕಡೆ ಸೈಡ್ ಬಂದುಬಿಟ್ಟಿದ್ದಾವೆ, ಏನಾದರೂ ಆಗ್ತಾರೆ ಅಂತ ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಒಂಥರ ಹಾವು ಥರ ಕಾಣಿಸ್ತಿದ್ದಾವೆ, ಎಷ್ಟು ದೊಡ್ಡವಿದ್ದಾವೆ. ಅಲ್ಲಿ ನೋಡಿ ಎಷ್ಟೊಂದಿದ್ದಾವೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟೊಂದು ಒಂದೇ ಹತ್ರ ಓಡಾಡ್ತಾ ಇದ್ದಾವೆ. ಅಲ್ಲಿ ಯಾರೋ ಆಗ್ತಾ ಇದ್ದಾರೆ, ಅದಕ್ಕೆ ಅಷ್ಟೊಂದು ಬಂದಿದ್ದಾವೆ ಅಲ್ಲಿಗೆ. ಅಲ್ಲಿಂದ ವಾಪಸ್ ಹೊರಟ್ವಿ. ಈ ಕಡೆ ಮಕ್ಕಳಿಗೆ ಆಡೋದಕ್ಕೆಲ್ಲ ಚೆನ್ನಾಗಿತ್ತು. ಅಲ್ಲಿ ಹೋಗೋಣ ಅಂತ ಹೋದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಸಾನ್ವಿ ಅಂತೂ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾಳೆ. ಹೋಗಿ ಕೇಳೋಣ ಬರ್ರಿ ಓಪನ್ ಮಾಡ್ತಾರೇನೋ ಅಂತ. ಅಲ್ಲೆಲ್ಲ ಫುಲ್ ಹುಲ್ಲೇ ಬೆಳ್ಕೊಂಬಿಟ್ಟಿದೆ, ಅದಕ್ಕಿನ್ನೂ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಜನ ಬರ್ತಿರ್ತಾರಲ್ವ, ಫುಲ್ ಅಲ್ಲೇ ಆಟಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಅವಕಾಶ ಕೊಟ್ಟಿಲ್ಲ. ಇಲ್ಲಿ ತುಂಬಾ ಇದ್ದಾವೆ ಆಟಾಡೋದಕ್ಕೆಲ್ಲ, ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಗಿಡಗಂಟಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ. ನಮ್ಮ ಸಾನ್ವಿ ಅದನ್ನೇ ಇನ್ನೂ ನೋಡ್ತಾನೆ ಇದ್ದಾಳೆ. ಅವಳಿಗಿನ್ನ ಸಮಾಧಾನ ಆಗ್ತಿಲ್ಲ, ಅದಕ್ಕೆ ಅವ್ರ ಅಜ್ಜಿನ ಕರ್ಕೊಂಡು ಇನ್ನೂ ಹತ್ರಕ್ಕೆ ಹೋಗ್ತಿದ್ದಾಳೆ. ನೋಡ್ಕೊಂಬರೋಣ ಬಾ ಅಂತಂದು. ನಮ್ಮ ಋತ್ವಿ ಇಲ್ಲೇ ನಿಂತ್ಕೊಂಡಿದ್ದಾಳೆ ಅವ್ರು ನಾನು ಹತ್ರ. ಇಲ್ಲಿ ನೋಡಿ ಹೇಗೆ ಮಾಡ್ತಿದ್ದಾಳೆ. ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾಳೆ. ಪಾಪ ಬೇಜಾರಾಗಿಬಿಟ್ಟಿದೆ ಅವಳಿಗೆ. ಆಟಾಡಕ್ಕೆ ಬಿಡ್ತಾರೆ ಇವತ್ತು ಅಂದ್ಕೊಂಡಿದ್ಲು, ಇರಲಿಲ್ಲ. ನಮ್ಮ ಸಾನ್ವಿಗೆ ಫೀಲ್ ಆಗಿಬಿಟ್ಟಿದೆ ಜಾಸ್ತಿ ಇವತ್ತು. ಹಾಗೆ ವಾಪಸ್ ಹೊರಟ್ವಿ. ಈ ಕಡೆ ಎಲ್ಲ ಫೋಟೋ ಶೂಟ್ಗೆ ಅಂತಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಆಗಲೇ ಕತ್ಲಾಗ್ತಾ ಬಂತು. ಲೈಟಿಂಗ್ ಹಾಕಿರ್ತಾರೆ, ನೋಡೋಣ ವಿಡಿಯೋಗೆ ಯಾವ ರೀತಿ ಬರುತ್ತೆ ಅಂತಂದು. ವಾಪಸ್ ಅದೇ ರೋಡಲ್ಲೇ ಹೊರಟಿದ್ದೀವಿ. ಬನ್ನಿ ನೋಡೋಣ ಆ ಫೋಟೋ ಶೂಟ್ ಹತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಇದು ಕಾರಂಜಿ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬಂದರೆ ಆ ಕಡೆ ಮೊದಲಿಗೆ ಸಿಗುತ್ತೆ. ಕಾರಂಜಿ ಪಕ್ಕದಲ್ಲೇ ಇದೆ ಅದನ್ನು ಕೂಡ. ಆ ಕಡೆಗೊಂದು ದಾರಿ ಇದೆ, ಈ ಕಡೆಗೂ ಒಂದು ದಾರಿ ಇದೆ. ಎಲ್ಲ ಅಪ್ಪಾಜಿಗೆ ಸುಸ್ತಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊತೀನಿ ಅಂತ ಕುತ್ಕೊಂಡಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಅಪ್ಪಾಜಿನೂ ಬರ್ತಾ ಇದ್ದಾರೆ. ಈ ಸೈಡು ಕಾರಂಜಿದು ಎಕ್ಸಿಟ್ ಇದೆ. ಇದು ನಮ್ಮ ಋತ್ವಿ ನೋಡಿ ಈಗಲೇ ಎಷ್ಟು ಜೋರ ಓಡ್ತಿದ್ದಾಳೆ. ಸ್ವಲ್ಪ ಕತ್ಲಾಗ್ತಾ ಬಂತು, ಆಗಲೇ ಲೈಟೆಲ್ಲ ಹಾಕಿದ್ದಾರೆ. ಹೋಗ್ತಾ ಅಲ್ಲಿ ಸ್ವಲ್ಪ ಕಾಲಿಗೆ ಮಸಾಜ್ ಮಾಡೋ ಅಂತಂದಿದೆ, ತುಂಬ ಚೆನ್ನಾಗಿದೆ. ನವಗ್ರಹದು ಮಾಡಿದ್ದಾರೆ, ಸ್ಟೋನೆಲ್ಲ ಹಾಕಿಬಿಟ್ಟು. ಅಲ್ಲಿ ಹೋಗೋಣ. ಇದೆ ನೋಡಿ ನವಗ್ರಹವನ್ನು ಸ್ಟೋನಲ್ಲೇ ಮಾಡಿರ್ತಾರೆ. ಇಲ್ಲೆಲ್ಲ ಚಪ್ಪಲಿ ಹೊರಗಡೆ ಬಿಟ್ಟು ಹೋಗಬೇಕು. ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ. ಇಲ್ಲಿ ನವಗ್ರಹದ ರಾಶಿ, ನಕ್ಷತ್ರ ಮತ್ತು ಮರಗಳು ಯಾವ್ಯಾವು ಅನ್ನೋದನ್ನು ಬರೆದು ಹಾಕಿದ್ದಾರೆ. ತೋರಿಸ್ತೀನಿ, ನೋಡೋಣ ಎಷ್ಟು ಕಾಣಿಸುತ್ತೆ ಅಂತ. ಎಲ್ಲ ಈ ಕಡೆ ಕ್ಲೀನ್ ಮಾಡಿದ್ದಾರೆ. ಆಗಲೇ ಸೊಳ್ಳೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ, ತೆಗಿಯೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ವಿಡಿಯೋ
ಅಲ್ಲಿ ಕಾಣಿಸುತ್ತಲ್ಲ ಅದೆಲ್ಲ ನೋಡಿ ಕಲ್ಲಲ್ಲಿ ಬರ್ದು ಹಾಕಿದ್ದಾರೆ. ಅಲ್ಲಿ ಯಾವ್ಯಾವ ಮರ, ನಕ್ಷತ್ರ, ರಾಶಿ ಎಲ್ಲದನ್ನೂ ಹಾಕಿದ್ದಾರೆ. ರಾಶಿವನ, ನವಗ್ರಹವನ ಅಂತಲೂ ಕರೀತಾರೆ. ಚೆನ್ನಾಗಿದೆ. ಇಲ್ಲ ಇನ್ನೂ ಹುಲ್ಲು ಎಲ್ಲ ಏನೋ ಹಾಕ್ತಿದ್ರು ಈ ಕಡೆ ಎಲ್ಲ. ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ. ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಇನ್ಮೇಲೆ ಏನಾದರೂ ಮಾಡ್ಬೋದು. ಇಷ್ಟು ದಿನ ಲಾಕ್ಡೌನು ಅದು ಇದು ಕೊರೋನಾ ಅಂತಂದು ಎಲ್ಲ ಕ್ಲೋಸ್ ಆಗಿತ್ತಲ್ವ, ಹಾಗಾಗಿ ಇಲ್ಲಿಂದ ಹೊರಟ್ವಿ. ಒಂದು ರೌಂಡ್ ಹಾಕಿದ್ವಿ ಅಷ್ಟೇ. ಇಲ್ಲಿ ನೋಡಿ ನನ್ನ ಮಕ್ಕಳಾಟ, ಅದ್ರ ಮೇಲೆ ನಡ್ಕೊಂಬರ್ತೀನಿ ಅಂತಂದು ಇಬ್ಬರು ಹೋಗಿದ್ದಾರೆ. ಅವ್ರ ಅಪ್ಪಾಜಿ ಸೈಡಲ್ಲಿ ಬರ್ತಾ ಇದ್ದಾರೆ ಕರ್ಕೊಂಡು. ನಮ್ಮ ಸಾನ್ವಿ ಆ ಥರ ಓಡಾಡ್ತಿದ್ರೆ ನಮ್ಮ ಋತ್ವಿ ನಾನು ಓಡಾಡ್ತೀನಿ ಅಂತಂದು ಹತ್ತಿದ್ದಾಳೆ. ಆಗ್ತಿಲ್ಲ ಅವಳಿಗೆ, ಆದರೂ ಬಿಡ್ತಿಲ್ಲ. ಸೊಳ್ಳೆ ನೋಡಿ ಕಡಿತಾ ಇದ್ದಾವೆ ಆಗಲೇ. ನೋಡಿ ಎಲ್ಲ ಫೋಟೋಶೂಟ್ಗೆಲ್ಲ ಮಾಡಿರೋದು ಎಂಟ್ರಿ ತೋರಿಸ್ತೀನಿ. ಇದು ಇಲ್ಲೆಲ್ಲ ಬರೀ ಫೋಟೋದಾಗೆ ಬರ್ತಿರ್ತಾರೆ, ಫೋಟೋಸ್ ಜಾಸ್ತಿ ತೆಗೆಸ್ಕೊತಿರ್ತಾರೆ. ಈ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೋಗೋಣ ಬನ್ನಿ. ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸಾಗಿ ಮತ್ತೆ ಹೋದ್ವಿ. ಚೆನ್ನಾಗಿದೆ. ಇನ್ನೂ ಬೆಳಕಿದ್ದಾಗ ಬರಬೇಕಾಗಿತ್ತು, ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ಆದರೂ ಲೈಟಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಸುಸ್ತಾಗ್ಬಿಟ್ಟಿದ್ದಾರೆ ಅಪ್ಪ ಮಕ್ಕಳು ಇಬ್ಬರು ಕೂತ್ಕೊಂಡ್ರು. ಇನ್ನು ಅತ್ತೆ ಮಾವ ಹಿಂದ್ಗಡೆ ಎಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಈ ಕಡೆ ನೋಡಿ ಚಿಕ್ಕ ಚಿಕ್ಕ ಮೊದಲೆಲ್ಲ ತಾವರೆ ಇತ್ತು, ಇವಾಗ ಅದೇನು ಹಾಕಿದ್ರೆ ಗೊತ್ತಿಲ್ಲ. ತಾವರೆದು ಅನಿಸುತ್ತೆ, ಹೂವು ಏನಿಲ್ಲ. ನೀರಿನ ತುಂಬ ಈ ರೀತಿಯಾಗಿದೆ. ನಮ್ಮ ಸಾನ್ವಿ ಇರುತ್ತೆ, ಫೋಟೋ ಕ್ಲಿಕ್ಸ್ಕೊಂಡ್ರು ಹೋಗ್ತಾ ಇದ್ದಾರೆ. ನಮಗೂ ಭಯ, ಅಲ್ಲೆಲ್ಲ ಓಪನ್ ಇದೆ ಅಲ್ಲ, ಮಕ್ಕಳು ಮಾತ್ರ ಒಬ್ಬರೇ ಬಿಡಬೇಡಿ, ಕೈ ಇಟ್ಕೊಂಡು ಕರ್ಕೊಂಡೋಗಿ. ಆ ಕಡೆ ಈ ಕಡೆ ಎಲ್ಲ ಓಪನ್ನಾಗೇ ಇದೆ. ಆದಷ್ಟು ಇಂಥ ಪ್ಲೇಸಿಗೆ ಬಂದಾಗೆಲ್ಲ ಸ್ವಲ್ಪ ಮಕ್ಕಳನ್ನ ಕೇರ್ ಮಾಡಿ. ಸಾಕು ಬನ್ನಿ ಹೋಗೋಣ, ಕತ್ಲಾಗ್ತಿದೆ ಅಂತ ಅವರ ಅಪ್ಪ ಕರೆದ್ರೆ ನಮ್ಮ ಋತ್ವಿ ಇನ್ನೂ ಸ್ವಲ್ಪ ಆಟಾಡಿ ಹೋಗೋಣ ಅಂತ ಹೇಳ್ತಿದ್ದಾಳೆ. ವಾಪಸ್ ಹೊರಟ್ವಿ. ನೋಡ್ಬೇಕೇನಾದರೂ ಸ್ನ್ಯಾಕ್ಸ್ ತಿಂದು ಆಮೇಲೆ ಮನೆಗೆ ಹೋಗಬೇಕು. ಇನ್ನೂ ತುಂಬ ಖುಷಿ ನೋಡಿ ಈ ಮಕ್ಳಿಗೆ ಮಾತ್ರ. ಹೊರಗಡೆ ಈ ಥರ ಕರ್ಕೊಂಬಂದುಬಿಟ್ರೆ ನೋಡಿ ಹೇಗೆ ಓಡ್ತಿದ್ದಾರೆ. ಇಬ್ಬರು ರನ್ನಿಂಗ್ ರೇಸ್ ಮಾಡ್ತಿದ್ದಾರೆ. ಪಾರ್ಕಿಂದ ಎಕ್ಸಿಟ್ ಆದ್ವಿ. ಇಷ್ಟೊತ್ತಾದರೂ ಇನ್ನೂ ತುಂಬ ಜನನೇ ಇದ್ದಾರೆ. ಎಲ್ಲ ವಾಕ್ ಮಾಡಿ ಬಂದಿರೋರೆಲ್ಲ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಹೊರಗಡೆ ಬಂದು. ನಾನು ಋತ್ವಿ ಒಂದು ಸ್ವಲ್ಪ ಕೂಗ್ತಾ ಇದ್ದೀವಿ. ಇನ್ನೂ ಅಪ್ಪ ಅಮ್ಮ ಬಂದಿಲ್ಲ, ಆಗ ಕಾಯ್ತಾ ಇದ್ದೀವಿ. ನಿಧಾನಕ್ಕೆ ಬರ್ತಾ ಇದ್ದಾರೆ. ನಾವಿಲ್ಲಿ ಬಂದು ಕೂತ್ಕೊಂಡ್ವಿ. ನಮ್ಮ ಸಾನ್ವಿ ಋತ್ವಿ ಆಗಲೇ ಬಾಲ್ ಕೊಡಿಸು ಅಂತ ಪೀಟಿಗೆ ಹಾಕ್ತಾ ಇದ್ದಾರೆ. ಅವ್ರು ನಾನು ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತಲ್ಲ, ಹಾಗಾಗಿ ಮಕ್ಳಿಗೆ ಬೇಕು. ಗದೆ ಥರ ಎರಡು ತಗೊಂಡ್ರು, ಒಂದು ಪರ್ಪಲ್ ಕಲರ್, ಒಂದು ಬ್ಲೂ ಕಲರ್ ತಗೊಂಡ್ರು. ಇವಾಗ ಏನಾದರೂ ಸ್ವಲ್ಪ ತಿನ್ನಬೇಕು, ಹಸಿವಾಗ್ಬಿಟ್ಟಿದೆ. ಸ್ನ್ಯಾಕ್ಸ್ ತಿಂದು ಹೋದರೆ ಮನೆಗೆ ಕಾಫಿ ಕುಡಿಬೋದು. ಇನ್ನು ಇವ್ರು ಬಾಲ್ ತಗೊಳೋದ್ರಲ್ಲೇ ಇದ್ದಾರೆ. ಅದು ಬೇಕು ಇದು ಬೇಕು ಅಂತಂದು ಗದೆ ಥರ ಇರುತ್ತಲ್ಲ ಅದನ್ನು ತಗೊಂಡ್ರು.
ಇನ್ನು ಪಾನಿಪುರಿ ಅಂಗಡಿ ಹತ್ರ ಬಂದಿದ್ದೀವಿ. ಮಸಾಲೆ ಪೂರಿ ತಗೊಂಡಿದ್ವಿ, ಮತ್ತು ಚುರುಮುರಿನೂ ಇತ್ತು. ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ನೋಡಿ, ಎಷ್ಟೊಂದು ಜನ ನಿಂತ್ಬಿಟ್ಟಿದ್ದಾರೆ ಕ್ಯೂನಲ್ಲಿ. ಈ ಕಡೆ ಇವರಿಬ್ಬರನ್ನ ಒಂದು ಕಡೆ ಕೂರಿಸಿದ್ದೀನಿ, ಇಲ್ಲೇ ತೊಗೊಂಬಂದು ಕೊಡ್ತಾರೆ, ನಾನೇ ಕೂತ್ಕೊಳ್ಳಿ ಇಲ್ಲೇ ತಿನ್ರಂತೆ ಅಂತ ಆಟಾಡ್ಕೊಂತ ಕೂತಿದ್ದಾರೆ. ನಾನು ಬೇಲ್ಪುರಿ ತಗೊಂಡಿದ್ದೆ, ಚೆನ್ನಾಗಿತ್ತು, ಮತ್ತು ಚುರುಮುರಿ. ತಿಂತಾ ಇದ್ದಾರೆ ಮಕ್ಕಳು. ತಿಂದ್ಬಿಟ್ಟು ಮನೆಗೆ ಹೊರಡಬೇಕು. ತಿಪ್ಪೇಶ್ ಅವ್ರಿಗೆ ಕಂಟಿನ್ಯೂಯಸ್ ಆಗಿ 4 ಡೇಸ್ ರಜೆ ಇರೋದ್ರಿಂದ ನಾವು ಔಟಿಂಗ್ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಇದು ಭಾಗ 1, ಭಾಗ 2, ಭಾಗ 3 ಅಂತಲೂ ಬರುತ್ತೆ. ನೆಕ್ಸ್ಟ್ ವ್ಲಾಗ್ನ ಮರೀದೆ ತಪ್ಪದೆ ನೋಡಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತಂದು ನಿಮಗೂ ತೋರಿಸ್ತೀನಿ. ಮಳೆ ತುಂಬ ಆಗಿರೋದ್ರಿಂದ ಫಾಲ್ಸ್ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ಯಾವ ಫಾಲ್ಸು ಮತ್ತು ಎಲ್ಲಿಗೋಗಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ. ಮರೀದೆ ನೆಕ್ಸ್ಟ್ ವ್ಲಾಗ್ನ ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಾಗಿರಲಿ ಅಂತ ಹೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಮುಂದೆ ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೂ ನಮಗೂ ಸ್ವಲ್ಪ ಹುಮ್ಮಸ್ಸಿರುತ್ತೆ. ಹಾಗಾಗಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ನೆಕ್ಸ್ಟ್ ವ್ಲಾಗ್ನ ತಪ್ಪದೆ ನೋಡಿ. ಇನ್ನು ಮನೆ ಕಡೆ ಹೊರಟ್ವಿ, ತುಂಬ ಎಂಜಾಯ್ ಮಾಡಿದ್ದಾಯಿತು. ಇನ್ನು 2 ಡೇಸ್ ಇದೇ ರೀತಿಯಾಗಿ ಟ್ರಾವೆಲ್ ಇರುತ್ತೆ. ತಪ್ಪದೆ ಫಾಲೋ ಮಾಡಿ. 1 ಡೇ ಆಚೆ ಈಚೆ ಆಗ್ಬೋದು, ಎಡಿಟಿಂಗ್ ಸ್ವಲ್ಪ ತುಂಬ ಇರೋದ್ರಿಂದ. ಈಗ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.